ಸ್ವಾಗತ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಶಾಲೆಯ ಗಂಟೆ ಬಾರಿಸುವುದನ್ನು ಅದೆಷ್ಟೋ ವರ್ಷಗಳಿಂದ ಕೇಳಿರುತ್ತೀರಿ. ಬೆಳಗ್ಗೆ ಶಾಲೆಗೆ ಹೋಗುವ ಸಮಯದಲ್ಲಿ ಬಾರಿಸುವ ಗಂಟೆಯ ನಾದವು ಸಂಜೆ ಬಾರಿಸುವ ಗಂಟೆಯ ನಾದ ಒಂದೇ, ಆದರೆ ನಿಮ್ಮ ಪ್ರತಿಕ್ರಿಯೆ ಮಾತ್ರ ಭಿನ್ನ. ಬೆಂಗಳೂರಿನಂಥ ಮಹಾನಗರಗಳ ಅನೇಕ ವಿದ್ಯಾರ್ಥಿಗಳಿಗೆ ಪ್ರಾಯಶಃ ಗಂಟೆಯ ಅನುಭವ ಅಷ್ಟೊಂದಿರಲಿಲ್ಲ. ಕಾರಣ, ಶಾಲೆಗೆ ಕೊಂಡೊಯ್ಯಬೇಕಾದ ಬಸ್ನ ಹಾರನ್ನೇ ಈ ಕೆಲಸ ಮಾಡುತ್ತದೆ. ಬೆಳಗ್ಗೆ ಸುತ್ತಮುತ್ತ ಯಾವ ಬಸ್ ಹಾರನ್ ಮಾಡಿದರೂ ನಿಮ್ಮದೇ ಬಸ್ ಎಂದು ಬಿಟ್ಟಿತ್ತೇನೋ ಎನ್ನುವ ತಾಕದ. ಅದೇ ಸಂಜೆ ಅದೇ ಬಸ್ ಹತ್ತುವಾಗ ಮನೆಗೆ ಹೋಗು ಎನ್ನುವ ಕಾರಣಕ್ಕೆ ಅದೆಷ್ಟೋ ವರ್ಷ. ಯಾಕೆ ಒಂದು ಪರಿಸ್ಥಿತಿ ಆತಂಕವನ್ನು ಸೃಷ್ಟಿಸುತ್ತದೆ, ಅದೇ ಪರಿಸ್ಥಿತಿ ಮತ್ತೊಂದೆಡೆ ಖುಷಿಯನ್ನು ಉಂಟು ಮಾಡುತ್ತದೆ. ಖುಷಿ ಮತ್ತು ಆತಂಕಗಳಿಗೆ ಎರಡೂ ನಿಮ್ಮ ಪ್ರತಿಕ್ರಿಯೆಗಳಿಗೆ ಮುಂದೆ ಏನಾಗಬಹುದು ಎಂದು ನೆನೆಸಿಕೊಂಡು ನಿಮ್ಮ ಮನಸ್ಸು ನಿರ್ದೇಶಿಸುವ ಪ್ರತಿಕ್ರಿಯೆ ಮನಸ್ಸನ್ನು ನಿಯಂತ್ರಿಸುವಿಕೆ ಎಂದು ಇದನ್ನು ಕರೆಯುತ್ತಾರೆ. ಕಲಿಕೆಯಲ್ಲಿ ಇದು ಒಂದು ವಿಧಾನ. ನಿಮಗೆ ಸತತವಾಗಿ ಆಗುವ ಅನುಭವಗಳ ಮನಸ್ಸಿನಲ್ಲಿ ನಿರೀಕ್ಷೆಗಳು ಹುಟ್ಟುಹಾಕುತ್ತದೆ. ಈ ನಿರೀಕ್ಷೆಗಳೇ ಖುಷಿಯ ಅಥವಾ ಆತಂಕದ ಬೀಜಗಳು ಹುಟ್ಟುಹಾಕುತ್ತವೆ. ಇದಕ್ಕೆ ನೀರು, ಗೊಬ್ಬರ ಹಾಕಲಿಕ್ಕೆ ಹಲವು ಪಾತ್ರಗಳು ರೂಪುಗೊಳ್ಳುವುದು. ಶಾಲೆಯಲ್ಲಿ ವಾತಾವರಣ ಖುಷಿ ಕೊಡುವಂತಿದ್ದರೆ ಶಾಲೆಗೆ ಖುಷಿಯಿಂದ ಕುಣಿದಾಡಿಕೊಂಡು ಹೋಗಬಹುದು. ಕೆಲವರಿಗೆ ಮನೆಯ ವಾತಾವರಣ ಬೇಸರವಾಗುತ್ತಿದ್ದಂದರೆ ಅಂಥವರಿಗೆ ಮನೆಯಿಂದ ಹೊರಗಿರುವುದು ಒಂದು ಮಾನಸಿಕ ಬಿಡುಗಡೆ. ಅದೇ ರೀತಿ ಶಾಲೆ ಕಟ್ಟಿ ಹಾಕಿದಂತೆ ಸೆರೆಯಿಟ್ಟಂತೆ ಎಂದು ಭಾವಿಸುವವರಿಗೆ ಸಂಜೆ ಗಂಟೆ ಬಿಡುಗಡೆಯ ಸಂಕೇತ. ಮುಕ್ತವಾಗಿ ಓಡಾಡಬೇಕು ಎನ್ನುವ ಸಂತೋಷ ಮೂಡುತ್ತದೆ. ಜೀವನದಲ್ಲಿ ನಡೆಯುವ ಅನೇಕ ಆಗು ಹೋಗುಗಳ ಹೀಗೆ ಹಿಂದಿನ ಅನುಭವಗಳಿಂದ ನಿಯಂತ್ರಿಸಿಕೊಳ್ಳುತ್ತವೆ. ಆದ್ದರಿಂದ ಉಂಟಾಗುವ ನಿರೀಕ್ಷೆಗಳು ಖುಷಿ ಅಥವಾ ಆತಂಕವನ್ನು ಹುಟ್ಟುಹಾಕುತ್ತದೆ. ಪರೀಕ್ಷೆಯ ಕುರಿತು ನಿರೀಕ್ಷೆ ಅತಿ ಮಹತ್ವದ. ಪರೀಕ್ಷೆಯಲ್ಲಿ ಉತ್ತಮವಾಗಿ ಮಾಡದಿದ್ದರೆ ಎನ್ನುವ ಭಯವೇ ಆತಂಕವನ್ನು ಸೃಷ್ಟಿಸುತ್ತದೆ. ಇದಕ್ಕೆ ಇರುವ ಮದ್ದು ಒಂದೇ, ಯೋಚನೆಯನ್ನು ಬದಲಾಯಿಸುವುದು. ಪರೀಕ್ಷೆಯಲ್ಲಿ ಉತ್ತಮವಾಗಿ ಏನು ಮಾಡಬಹುದು ಎಂದು ಗುರುತಿಸಿಕೊಂಡು ಅದನ್ನು ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಉತ್ತಮ ಫಲಿತಾಂಶ ಲಭಿಸುತ್ತದೆ. ಆ ಭರವಸೆಯನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ, ಅದರಂತೆ ನಡೆದುಕೊಳ್ಳಿ. ಆಗ ನಿಮ್ಮೊಳಗೆ ಇರುವ ಆತಂಕ ಖಾಲಿಯಾಗುತ್ತದೆ. ಏನೇ ಕೆಲಸ ಮಾಡಿದರೂ ಆತ್ಮತೃಪ್ತಿಯಿಂದ ಮಾಡಲು ಶುರು ಮಾಡಿದರೆ ಸಿಗುವ ಖುಷಿಯೇ ಬೇರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಅತಿ ಹೆಚ್ಚು ಮಾಹಿತಿ, ಸಂದೇಶ, ಕತೆ, ಪ್ರೇರಣೆ ಹಲವಾರು ರೀತಿಯ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರುತ್ತವೆ. ಇದಕ್ಕೂ ಮುನ್ನ ಮೊದಲೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ. ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ. ಧನ್ಯವಾದ ಸ್ನೇಹಿತರೆ.